ಹೆಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನಿವತ್ತು ಮಂಗಳವಾರ ಸಂಜೆಯಿಂದ ವ್ಲಾಗ್ನ ಶುರು ಮಾಡಿದ್ದೀನಿ. ಇವತ್ತು ಕೆಲಸ ಮುಗಿಸ್ಕೊಂಡು ಹೋಗ್ತಾ ಇಲ್ಲೇ ಪಕ್ಕದಲ್ಲೇ ತರಕಾರಿ ತೊಗೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಹಿಂಗೆ ಬರ್ತಾ ಇದೆ. ಬಹಳ ದಿನ ಆಗಿತ್ತು ಇಲ್ಲಿಗೆ ಬಂದು ತರಕಾರಿ ತೊಗೊಳಕ್ಕೆ. 4 ವರ್ಷ 4.5 ವರ್ಷದ ಹಿಂದೆ ಬಂದು ತೊಗೊಂಡು ಹೋಗ್ತಾ ಇದೆ. ರೆಗ್ಯುಲರಾಗಿ ಇಲ್ಲೇ ತೊಗೊಂಡು ಹೋಗ್ತಿದ್ದೆ. ಆದರೆ ಇವತ್ತು ಇಷ್ಟು ದಿನಗಳಾದಮೇಲೆ ಇವತ್ತು ಇಲ್ಲಿಗೆ ಬಂದೆ. ಸ್ವಲ್ಪ ತರಕಾರಿ ಎಲ್ಲ ಖಾಲಿಯಾಗಿತ್ತು. ತೊಗೊಂಡು ಹೋಗೋಣ ಅಂತ ಬಂದೆ. ಜೊತೆಗೆ ಅಲ್ಲೇ ಸೀಗಡಿ ನೋಡಿದೆ. ಸೀಗಡಿ ಕರಿಮೀನೆಲ್ಲ ಅದನ್ನು ತೊಗೋಬೇಕು ಅನ್ನಿಸ್ತು. ಅದನ್ನು ಕೂಡ ತೊಗೊಂಡು ಸ್ವಲ್ಪ ತರಕಾರಿ ತೊಗೊಂಡು ಹೊರಟೆ. ಹಾಗೆ ಇಲ್ಲೊಂದು ಅಂಗಡಿ ಇತ್ತು, ಬಟ್ಟೆ ಶಾಪಿಂಗ್ದು. ಇದು 4.5 ವರ್ಷದ ಹಿಂದೆನೂ ಹೋಗಿದ್ದೆ ಒಂದ್ಸಲ ನೋಡೋಕ್ಕೆ, ತೊಗೊಂಡು ಹೋಗಿದ್ದೆ ಅವಾಗ. ಈ ಸರಿ ಯಾವುದಾದ್ರು ಚೆನ್ನಾಗಿರೋದ್ರಿಂದ ಒಳ್ಳೆ ಕಲೆಕ್ಷನ್ಸ್ ಇದೆ ಅಂತ ನೋಡೋಕೆ ಹೋದೆ, ಬಟ್ ಏನು ಅಷ್ಟಾಗಿ ಓಕೆ ಆಗಲ್ಲ. ಅದ್ರ ಬದಲು ನಾನು ಲಾಸ್ಟ್ ಟೈಮ್ ಒಂದು ವಿಡಿಯೋ ಹಾಕಿದ್ದೆ ನೋಡಿ, ಆ ವಿಡಿಯೋದಲ್ಲಿ ತೊಗೊಂಡಿದ್ದೆನಲ್ಲ, ಅಲ್ಲೇ ಇಲ್ಲಿ ಕಂಪೇರ್ ಮಾಡಿದ್ರೆ ಅಲ್ಲೇ ಚೆನ್ನಾಗಿತ್ತು ಅಂತೇಳಿ ಸುಮ್ಮನೆ ಹಾಗೆ ನೋಡಿಕೊಂಡು ಹಾಗೆ ಬಂದುಬಿಟ್ಟೆ. ಬರ್ತಿರ್ಬೇಕಾದ್ರೆ ಏನಾದರೂ ಸ್ವೀಟ್ಸ್ ತಿನ್ನಬೇಕು ಅಂತ ಅನ್ನಿಸ್ತಿತ್ತು. ಹಾಗಾಗಿ ಜಿಲೇಬಿ ನಾನು ಯಾವತ್ತೂ ತೊಗೊಂಡೇ ಇರಲಿಲ್ಲ ಹೇಳಬೇಕು ಅಂದರೆ. ಇವತ್ತೇ ಫಸ್ಟ್ ಟೈಮ್ ನಾನು ಜಿಲೇಬಿ ತೊಗೊಂಡು ಹಾಗೆ ಒಂದು ಸಮೋಸ ತೊಗೊಬಂದೆ. ನಮಗೆ ನಮ್ಮ ಪುಟ್ಟಂಗೆ ಸ್ನ್ಯಾಕ್ಸಿಗೆ ಏನಾದರೂ ಆಗುತ್ತೆ ಅಂತೇಳಿ ಸೊ ತೊಗೊಬಂದೆ. ಅವನು ನನ್ನ ಕೆಲಸ ಆಯಿತು, ಸ್ವಲ್ಪ ಮುಗಿಸ್ಕೋತಾ ಇದ್ದೆ. ಅವ್ನು ಮಲ್ಕೊಂಡಿದ್ದ, ಅವನು ಎದ್ದು ಬಂದಾದಮೇಲೆ ಅವನಿಗೋಸ್ಕರ ನಾನು ವೆಯ್ಟ್ ಮಾಡ್ತಿದ್ದೆ ತಿನ್ನೋದಕ್ಕೆ ಅಂತೇಳಿ. ಸೊ ಅವ್ನು ಬಂದಮೇಲೆ ಅವನಿಗೂ ಕೂಡ ಫ್ರೆಶ್ ಅಪ್ ಮಾಡಿಸಿ ತಿನ್ನೋಣ ಬಾರಪ್ಪ ಅಂತ ಹೇಳ್ಬಿಟ್ಟು ಕೂತ್ಕೊಂಡೆ. ಅವ್ನು ನಿದ್ರೆ ಮೂಡಲಿದ್ದ. ಇದ್ದಿಲ್ಲ ಅಂತಂದಿದ್ರೆ ಸೂಪರ್ ಮಮ್ಮ ಅಂತ ಹೇಳಿರೋನು ನಿದ್ರೆ ಮೂಡಲಿದ್ದರಿಂದ ನಾನು ಹೇಳಲ್ಲ ಹೋಗು ಅಂದ್ಬಿಟ್ಟು ಅವನ ಪಾಡಿಗೆ ಅವ್ನು ತಿಂತಿದ್ದ. ಫ್ರೆಂಡ್ಸ್, ಇದು ರೆಗ್ಯುಲರ್ ಯಾವಾಗಲೂ ಏನು ತೊಗೊಳ್ಳಲ್ಲ ಅಲ್ವಾ. ಅಂದರೆ ಯಾವಾಗಲೂ ಅಂದರೆ ರೋಡ್ಸ್ ಈ ಥರದ್ದು ತಿನ್ನೋದ್ರಿಂದ ಹೆಲ್ತ್ ಹಾಳಾಗುತ್ತೆ. ಅವ್ರು ಯಾವ ಥರ ಎಣ್ಣೆಲಿ ಬೇಯಿಸಿರ್ತಾರೋ ಹಾಗೆ ಹೀಗೆ ಆ ಥರದ್ದೆಲ್ಲ ಇರುತ್ತೆ. ಬಟ್ ನಾನು ಹೇಳಿದ್ನಲ್ಲ ಅವಾಗಲೇ, ನಾನು ಯಾವತ್ತೂ ಕೂಡ ತೊಗೊಂಡೇ ಇರಲಿಲ್ಲ. ಇದೇ ಫಸ್ಟ್ ಟೈಮ್ ತೊಗೊಂಡಿದ್ದು. ಟೇಸ್ಟಿಗೆ ನೋಡೋಣ ಅಂತೇಳಿ ತೊಗೊಂಡೆ. ಬಟ್ ರೆಗ್ಯುಲರಾಗಿ ಯಾವಾಗಲೂ ತೊಗೋಬಾರ್ದು, ಆರೋಗ್ಯಕ್ಕೆ ಅಷ್ಟು ಒಳ್ಳೇದಲ್ಲ. ಈ ಸಮೋಸ ಇದೆಲ್ಲ ಸ್ವಲ್ಪ ಇದೇನೆ ಅಲ್ವಾ, ಬೇಡ ತೊಗೋಬಾರ್ದು. ಬಟ್ ನಾನು ಯಾವತ್ತೂ ತೊಗೊಂಡಿರ್ಲಿಲ್ವಲ್ಲ, ತೊಗೊಂಡೆ. ಸೊ ಹಾಗೆ ಆಗ್ತಾ ತಿನ್ಕೊಂಡು ಅಚ್ಚುಕಟ್ಟಾಗಿ ಅದೆಲ್ಲ ಮುಗಿಸ್ಕೊಂಡು ಸಣ್ಣ ಪುಟ್ಟ ಕೆಲಸ ಮುಗಿಸ್ಕೊಂಡು ಇವತ್ತು ರಾತ್ರಿ ಊಟಕ್ಕೆ ಅಂತೇಳಿ ತರಕಾರಿ ಬೇಳೆ ಸಾಂಬಾರು ಮಾಡಿಕೊಂಡು ಮುದ್ದೆ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೋತಾ ಇದ್ದೆ. ಹಾಗೆ ಇವತ್ತು ಕರಿಮೀನು ಸಾಂಬಾರು ಮಾಡ್ಕೊಳ್ಳೋಣ ಅಂತಲೇ ಅಂದ್ಕೊಂಡೆ. ಬಟ್ ತರಕಾರಿ ಎಲ್ಲ ಇವತ್ತು ತರಕಾರಿ ಮಾಡ್ಕೊಂಡು ನಾಳಿದ್ರಲ್ಲಿ ಮಾಡ್ಕೊಂಡ್ರಾಯ್ತು ಅಂತೇಳಿ ತರಕಾರಿ ಸಾಂಬಾರನ್ನ ಮಾಡ್ಕೋತಾ ಇದ್ದೆ. ಹಾಗೆ ಫ್ರೆಂಡ್ಸ್, ಏನಾಯಿತು ಅಂದರೆ ನನಗೆ ಮೊನ್ನೆಯಿಂದ ಸ್ವಲ್ಪ ಎದೆ ಭಾಗದಲ್ಲಿ ಸ್ವಲ್ಪ ಜಾಸ್ತಿ ನೋವ್ತಾ ಇತ್ತು. ಹೃದಯ ಆ ಜಾಗದಲ್ಲಿ ತುಂಬ ನೋವ್ತಾ ಇತ್ತು. ನನಗೆ ಯಾಕೋ ಟೆನ್ಷನ್ ಜಾಸ್ತಿ ಆಗೋಯಿತು. ಅಂದರೆ ಇತ್ತೀಚೆಗಲ್ಲ, ಆಯಿತು ಒಂದು 8 ತಿಂಗಳು 7 ತಿಂಗಳಿಂದ ಸ್ಟ್ರೆಸ್ಸು ಮೈಂಡ್. ನನಗೆ ಏನೋ ಒಂಥರ ಫುಲ್ಲು ಟೆನ್ಷನ್ ಆಗ್ತಿರುತ್ತೆ, ಭಯ ಆಗ್ತಿರುತ್ತೆ, ಗಾಬರಿ. ನನ್ನ ಸ್ಟ್ರೆಸ್ ಏನಿದೆ ಅಂತ ನನಗೆ ಮಾತ್ರ ಗೊತ್ತು. ಹೊರಗಡೆಯಿಂದ ನಗ್ನಗ್ತಾ ಓಡಾಡ್ಕೊಂಡು ಖುಷಿಯಾಗಿರ್ಬೋದು, ಬಟ್ ನನ್ನ ನೋವು ನನ್ನ ಕಷ್ಟ ಏನಿದೆ ಅನ್ನೋದು ನನಗೆ ಮಾತ್ರ ಗೊತ್ತಾಗುತ್ತೆ. ಸೊ ಈ ಸ್ಟ್ರೆಸ್ಸಿಗೆ ಏನಾದರೂ ಆ ಥರ ಆಗ್ತಿದ್ದೇನೋ ಅಂತೇಳಿ ಸ್ವಲ್ಪ ನನಗೆ ಇಲ್ಲಿ ಹಿಂದೆಗಡೆ ಬೆನ್ನು ನೋವಾಗೋ ಥರ, ಮುಂದೆ ನೋವಾಗತ್ತೀರ, ಫುಲ್ಲು ಏದುಸಿರು ಬಿಡೋ ಥರ ಎಲ್ಲ ಜಾಸ್ತಿ ಆಗ್ತಾಯಿತ್ತು. ಅದಕ್ಕೆ ಬೇಡ, ನೆಗ್ಲೆಕ್ಟ್ ಮಾಡೋದು ಬೇಡ ಅಂತೇಳಿ ಡಾಕ್ಟ್ರ್ ಹತ್ರ ಹೋದೆ. ಅವ್ರಿಗೆ ಹೇಳಿದೆ ಸರ್ ಈ ಥರ ಆಗ್ತಿದೆ ಅಂತೇಳಿ. ಅವ್ರು ಚೆಕ್ ಮಾಡಿ ಜಸ್ಟ್ ಗ್ಯಾಸ್ಟ್ರಿಕ್ಗೆ, ಜೊತೆಗೆ ನಿಮಗೆ ತುಂಬ ಲೋ BP ಆಗಿದೆ, ಮತ್ತು ಕರೆಕ್ಟ್ ಟೈಮ್ಗೆ ಊಟ ಮಾಡಬೇಕು, ನಿದ್ರೆ ಟೈಮ್ ಪ್ರಕಾರನೇ ಮಾಡಬೇಕು, 8 ಅವರ್ ಕಂಪಲ್ಸರಿ ವಿತೌಟ್ ಡಿಸ್ಟರ್ಬೆನ್ಸ್ ಇಲ್ದಿರ 8 ಅವರ್ಗಳು ನೀವು ನಿದ್ರೆ ಮಾಡಬೇಕು ಅಂತ ಹೇಳಿದ್ರು. ಅದಾದಮೇಲೆ ಊಟ ತಿಂಡಿನೂ ಅಷ್ಟೇ ಟೈಮಿಂಗ್ಸ್ ಮಿಸ್ ಮಾಡೋಂಗಿಲ್ಲ, ತಿನ್ನಬೇಕು. ಮತ್ತು ನೀರು ಅಷ್ಟೇ ಮಿನಿಮಮ್ 3+ ಲೀಟರ್ಸ್, ನಾರ್ಮಲಾಗಿ 3 ಲೀಟ್ರ್ ಕುಡಿಬೇಕು. ಬಟ್ ಅವ್ರು ನನಗೆ ಕಂಡೀಷನಾಗಿ ಹೇಳಿದ್ರು, ಇಷ್ಟು ನೀವು ಕಂಪಲ್ಸರಿ ಮಾಡಲೇಬೇಕು, ನೀವಿಷ್ಟು ಮಾಡಿದ್ರೆ ನಮ್ಮ ಹತ್ರ ಬರೋ ಅವಶ್ಯಕತೆ ಇರೋದಿಲ್ಲ. ಸೊ ಹೃದಯ ಭಾಗಕ್ಕೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಅಂತ ಹೇಳಿದ್ರು. ನಾನು ಹೌದು, ಇತ್ತೀಚೆಗೆ ಸ್ವಲ್ಪ ಹಂಗೆ ಆಗ್ತಾಯಿದೆ ನನಗೆ. ನೈಟೆಲ್ಲ ವಿಡಿಯೋಸ್ ಮಾಡ್ಕೊಳ್ಳೋದು ತುಂಬ ಲೇಟ್ ಆಗಿಬಿಡುತ್ತೆ, ಅದೊಂದು ಟೈಮಿಂಗ್ಸು. ಮತ್ತು ಸ್ಟ್ರೆಸ್ಸು. ಊಟ ಪರವಾಗಿಲ್ಲ ಮಾಡ್ತೀನಿ, ಬಟ್ ತಿಂತೀನಿ, ಎಲ್ಲ ಚೆನ್ನಾಗಿ ತಿಂತೀನಿ. ಹಂಗಿದ್ರು ಯಾಕೆ ಈ ಥರ ಲೋ BP ಆಗುತ್ತೋ ಅಂದರೆ ತುಂಬ ಯೋಚನೆಗಳು ಜಾಸ್ತಿ ಮಾಡೋದಕ್ಕೆ ಆ ಥರ ಆಗುತ್ತೋ ಏನೋ ಒಂದೂ ಗೊತ್ತಾಗ್ತಿಲ್ಲ. ಅವ್ರು ಆ ಥರ ಹೇಳಿಬಿಟ್ರು, ನನಗಂತೂ ಭಯನೇ ಆಗ್ತಾಯಿತ್ತು. ಅಂದರೆ ಅಷ್ಟು ನೋವಾಗ್ತಿತ್ತು. ಯಾಕಂದರೆ ಪಾಪು ಒಬ್ಬನೇ, ಅವ್ನಿಗೇನು ಗೊತ್ತಾಗುತ್ತೆ, ಚಿಕ್ಕವನಲ್ವಾ. ಏನಾದರೂ ಇದಾಯಿತು ಅಂದರೆ ನೆನೆಸ್ಕೊಂಡ್ರೆ ಅವೆಲ್ಲ ಭಯ ಆಗುತ್ತೆ. ಹಂಗಾಯಿತು. ಹೋದೆ, ಅವರು ನನಗೆ ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ಸ್ ಕೊಟ್ಟು, ಮತ್ತು ಅದು ಪೇಯ್ನದು ಎಲ್ಲದು ಒಂದು ಮುಲಾಮೆಲ್ಲ ಕೊಟ್ಟರು. ಮತ್ತು ಒಂದು ಟ್ಯಾಬ್ಲೆಟ್ ಕೂಡ ಕೊಟ್ಟರು, ಏನದು ಎನರ್ಜಿ ಬೂಸ್ಟ್ ಆಗೋದಕ್ಕೆ ವಿಟಮಿನ್ಸ್ ಪ್ರೋಟೀನ್ಸ್ ಏನೋ ಟ್ಯಾಬ್ಲೆಟ್ಸ್ ಕೂಡ ಕೊಟ್ಟರು. ಅದ್ರ ಜೊತೆಗೆ ನಾನು ಫ್ರೂಟ್ಸ್ ತಗೋತೀನಿ ಸರ್ ಅಂತ ಹೇಳ್ಬಿಟ್ಟು ಹೇಳ್ಕೊಂಡು ಬಂದೆ. ಅದೇ ಚೆನ್ನಾಗಿ ಊಟ ಎಲ್ಲ ತಿಂತೀನಿ, ಬಟ್ ಸ್ವಲ್ಪ ಯೋಚನೆಗಳು ಸ್ಟ್ರೆಸ್ಸಿಗೆ ಹಂಗೆ ಆಗ್ತಿರ್ಬೋದು ಅಂತ ನಾನು ಹಂಗಂತ ಕೇಳಿದೆ. ಹೌದು, ನೀವಿಷ್ಟು ನಾನು ಹೇಳ್ದಷ್ಟು ನೀವು ಕಂಡೀಷನಾಗಿ ಮಾಡ್ಕೊಂಡು ಹೋಗಿ, ನೀವು ಮತ್ತೆ ನಮ್ಮ ಹತ್ರ ಬರೋ ಅವಶ್ಯಕತೆನೇ ಇರೋದಿಲ್ಲ. ಏನಾದ್ರೂ ನಿಮಗೆ ತುಂಬ ತುಂಬ ಬೆವರ್ತಿರೋ ಥರ ಆಗೋದು, ಈ ಕಡೆ ಕತ್ತೆಲ್ಲ ನೋವಾಗೋದು, ಈ ಕಡೆ ಉಸಿರಾಡೋದಕ್ಕೆ ತೊಂದರೆ ಆಯಿತು, ಈ ಥರ ಸಿಮ್ಟಮ್ಸ್ ಕಾಣ್ತು ಅಂತಂದರೆ ನೀವು ನೆಗ್ಲೆಕ್ಟೇ ಮಾಡಬೇಡಿ. ಫಸ್ಟ್ ಹೋಗಿ ನೀವು
ECG ಮಾಡಿಸ್ಕೊಳ್ಳಿ ಅಂತ ಡಾಕ್ಟ್ರ್ ಹೇಳಿದ್ರು. ನಾನು ಅವತ್ತು ನಿನ್ನೆ ಹೋಗೋದಕ್ಕೆ ಹಾಸ್ಪಿಟ್ಲಿಗೆ ಇನ್ನೊಂದು ಕಾರಣ ಏನಾಯ್ತಪ್ಪ ಅಂತಂದರೆ, ಹಿಂಗೆ ಫೇಸ್ಬುಕ್ಕಲ್ಲಿ ನೋಡಬೇಕಾದ್ರೆ ಯಾರ್ದೋ ಒಬ್ರದ್ದು ಸ್ಟೋರಿ. ಅವ್ರ ಹೆಂಡ್ತಿ ಅವರು ಕೂಡ ಡಾಕ್ಟ್ರೇನೆ, ಮಗ ಇನ್ಯಾವುದೋ ಪೊಸಿಷನಲ್ಲಿ ವರ್ಕ್ ಮಾಡ್ತಿದ್ದಾರೆ, ಗಂಡ ಕೂಡ ಏನೋ ಡಾಕ್ಟ್ರೇ ಅನಿಸುತ್ತೆ. ಅವ್ರೇನಪ್ಪ ಅಂತಂದರೆ ಊಟಕ್ಕೆ ಕೂತ್ಕೊಂಡಿರ್ತಾರೆ. ಊಟ ಆಯಿತು, ಊಟ ಆದಮೇಲೆ ಅವರಿಗೆ ಸ್ವಲ್ಪ ಎದೆ ಭಾಗದಲ್ಲಿ ಏನೋ ಒಂಥರ ಆಗ್ತಿದೆ ಅಂತ ಹೇಳ್ಕೋತಾರೆ ಹೆಂಡ್ತಿ ಜೊತೆಗೆ. ಹೆಂಡ್ತಿ, ರೀ ಇಲ್ಲ ಇವತ್ತು ನಾನು ಊಟಕ್ಕೆ ಖಾರ ಜಾಸ್ತಿ ಹಾಕಿದ್ದೆ, ಹಂಗಾಗಿ ನಿಮಗೆ ಆ ಥರ ಆಗ್ತಿರ್ಬೋದು, ಗ್ಯಾಸ್ಟ್ರಿಕ್ ಉರಿ ಅಂತೇಳಿ ಟ್ಯಾಬ್ಲೆಟ್ ಕೊಟ್ಟು ಮಲಗಿಸ್ತಾರೆ. ಬಟ್ ಬೆಳಿಗ್ಗೆ ಎಬ್ರಿಸಕ್ಕೆ ಹೋಗ್ತಾರೆ. ಇಸ್ ನೋ ಮೋರ್ ರೀಸನ್, ಬಿಕಾಸ್ ಆಫ್ ರೀಸನ್ ಈಸ್ ಹಾರ್ಟ್ ಅಟ್ಯಾಕ್ ಅಂತ ಬರುತ್ತೆ. ಸೊ ಆ ಥರದ್ದೆಲ್ಲ ಸ್ಟೋರಿ ನೋಡಿ ಮತ್ತು ಈ ಥರ ಎಲ್ಲ ನನಗೆ ಯಾಕೋ ಒಂಥರ ತುಂಬ ಕಷ್ಟ ಅನ್ನಿಸ್ತಾಯಿತ್ತು. ಅದಕ್ಕೆ ಹೋಗ್ಬಿಟ್ಟೆ, ನೆಗ್ಲೆಕ್ಟ್ ಮಾಡಲಿಲ್ಲ. ಹಿಂಗಾಯ್ತು ಫ್ರೆಂಡ್ಸ್ ಕತೆ. ಸೊ ಯಾರೂ ಕೂಡ ಮಿಸ್ ಮಾಡಬೇಡಿ, ಯಾಕಂದರೆ ಇವತ್ತಿನ ದಿನದಲ್ಲಿ ತುಂಬಾ ಈ ಥರ ಕೇಸಸ್ ಆಗ್ತಿರೋದ್ರಿಂದ ಪ್ರತಿ ಕ್ಷಣ ಯಾವಾಗ ಏನು ಅನ್ನೋ ಥರ ಭಯ ಆಗುತ್ತೆ. ನನಗಂತೂ ಭಯ ಜಾಸ್ತಿನೇ ಕಾಡ್ತಿರುತ್ತೆ. ಯಾರೂ ಕೂಡ ನೀವು ನೆಗ್ಲೆಕ್ಟ್ ಮಾಡಬೇಡಿ. ಸಣ್ಣ ಸಣ್ಣ ಸಿಮ್ಟಮ್ಸ್ ಎಲ್ಲ ಕರೆಕ್ಟ್ ಟೈಮ್ಗೆ ಊಟ ಮಾಡೋದು, ಅಚ್ಚುಕಟ್ಟಾಗಿ 3 ಲೀಟ್ರಿಂದ ಜಾಸ್ತಿ ನೀರು ಕುಡಿಯುವಂಥದ್ದು, ರೆಸ್ಟ್ ಮಾಡೋವಂಥದ್ದು, ಸ್ಟ್ರೆಸ್ ತೊಗೋಬಾರ್ದು. ಇಷ್ಟೆಲ್ಲ ಮಾಡಿಕೊಂಡ್ರೆ ಆರಾಮಾಗ್ಬೋದು ಅಂತ ಅನಿಸುತ್ತೆ. ಸೊ ಇದಾಯಿತು ನನ್ನ ಕತೆ. ಹೀಗೆ ಮಾತಾಡ್ಕೊತ ನಾನು ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಇವತ್ತು ಕೂಡ ಅಡುಗೆ ಮಾಡೋದು ಬೇಗ ಮಾಡಬೇಕು ಅಂದ್ಕೊಂಡೆ. ಆದರೆ ಇವತ್ತು ನಮ್ಮದು ಬಾಗಿಲೇನೋ ಸ್ವಲ್ಪ ಅದು ಕೊಚ್ಕೊಂಡ್ಬಿಟ್ರೆ ಅದು ತೆಗಿಯೋಕ್ಕೆ ಆಗ್ತಿಲ್ಲ. ಮೊನ್ನೆ ಒಳಗಡೆನೇ ಮಲ್ಕೊಂಡಿದ್ದೀವಿ, ಲಾಕೇ ಆಗಿಬಿಟ್ಟಿತ್ತು. ಅದಕ್ಕೆ ಓನರ್ ಅಂಕಲ್ ಬಂದೆಲ್ಲ ರೆಡಿ ಮಾಡಿಸ್ಕೊಟ್ರು. ಸೊ ಅದೆಲ್ಲ ಕೆಲಸ ಮುಗಿಸಿದ್ದೆಲ್ಲ ಕ್ಲೀನಿಂಗ್ ಮಾಡಿ ಅಡುಗೆ ಮಾಡೋಷ್ಟೊತ್ತಿಗೆ ಸುಮಾರು 9:30 ಹಾಗೆ ಬಿಡ್ತು ಫ್ರೆಂಡ್ಸ್. ಹಾಗೆ ನಾನು ಒಂದು ವಾರದ ಹಿಂದೆ ಜರ್ಮನ್ ಸಿಲ್ವರ್ ಐಟಮ್ಸು ಒಂದಿಷ್ಟು ಸೆಟ್ಟನ್ನು ನಾನು ತರಿಸ್ಕೊಂಡಿದ್ದೆ. ಅದೇ ನನಗೆ ಇಂಟ್ರೆಸ್ಟ್ ಇರಲಿಲ್ಲ, ಬಟ್ ನನ್ನ ಫ್ರೆಂಡ್ಸ್ ಎಲ್ಲ ತೊಗೊತಾ ಇದ್ರು. ಇರಲಿ ಮನೆಗೆ ಒಂದು ಸೆಟ್ ಚೆನ್ನಾಗಿರುತ್ತೆ ತಗೋ ಅಂದರು. ಓಕೆ ಅಂತೇಳಿ ತೊಗೊಂಡೆ. ಬಟ್ ನಿಜಕ್ಕೂ ಅವ್ರು ಹೇಳಿದ್ಮೇಲೆ ತೊಗೊಂಡ್ರು ನನಗೆ ಇವಾಗ ಅನ್ನಿಸ್ತೈತೆ ಒಳ್ಳೆ ಕೆಲಸ ಮಾಡಿದೆ ನಾನು ತೊಗೊಂಡು. ಅವ್ರು ಹೇಳಿದ್ದು ಒಳ್ಳೇದೇ ಆಯಿತು ನನಗೆ ಅಂತ ಅನ್ನಿಸ್ತು. ಯಾಕಂದರೆ ಅಷ್ಟು ಚೆನ್ನಾಗಿತ್ತು ಫ್ರೆಂಡ್ಸ್. ಅದೊಂದು ಸೆಟ್ಟು ಎಷ್ಟು ಚೆನ್ನಾಗಿದೆ ಅಂದರೆ ಕ್ವಾಲಿಟಿ ವೈಸ್ ಅಂತೂ ಸೂಪರಾಗಿದೆ. ಅದು ಚೊಂಬಿದೆ, ನಿಮ್ಗೆ ನಾನು ಓಪನ್ ಮಾಡಿ ತೋರಿಸ್ತೀನಿ. ಹೇಗಿದೆ ಗೊತ್ತಾ, ಒಂದು ಕಡೆ ಬೆಳ್ಳಿಗಿನೇ ಸೈಡ್ ಹೊಡೆದಂಗಿದೆ. ಸೊ ಅದು ಪ್ಯೂರ್ ಬೆಳ್ಳಿ, ಇದು ಜರ್ಮನ್ ಸಿಲ್ವರ್ ಅಷ್ಟೇ. ಅದು ಇನ್ನೊಂದು ರೂಪ, ಅದು ಶುದ್ಧ ಚಿನ್ನದ ಇನ್ನೊಂದು ರೂಪ ಏನು ಹೇಳ್ತೀವಿ ನಾನು, 22 ಕ್ಯಾರೆಟ್ ಅಂತ. ಸೊ ಇದು ಕೂಡ ಅದೇ ಥರ ಆಗಿರುತ್ತೆ ನೋಡಿ. ಅದು ಪುಟ್ಪುಟಾಣಿ ದೀಪಗಳು, ಗಂಟೆ ಅದು ಆಯಿತಾ, ಗಂಟೆ ಮತ್ತು ಇದು ಗಂಧದ ಕಡ್ಡಿ ಸಿಗಾಕುವಂಥದ್ದು. ಎಷ್ಟು ಚೆನ್ನಾಗಿದೆ ಅಂದರೆ ಅದು ಅಷ್ಟು ತೆಳ್ಳಗೆ ಕಾಣಿಸ್ತಾ ಇದೆ. ಅದು ನಿಂಗೆ ಪ್ರೆಸ್ ಮಾಡೋಕೆ ಹೋದರೆ ಅದು ಪ್ರೆಸ್ಸೇ ಆಗಲ್ಲ, ಅಷ್ಟು ಗಟ್ಟಿದೆ. ತಟ್ಟೆ ಅಂತೂ ಫ್ಯಾಬ್ಯುಲಸ್ ಆಗಿದೆ ಫ್ರೆಂಡ್ಸ್. ಅದರಲ್ಲಿ ಅರಿಶಿನ, ಕುಂಕುಮ, ಎಲೆ, ಅಡಿಕೆ ಬೇಕಾದರೆ ಅದರಲ್ಲೇ ಬ್ಲೌಸ್ ಪೀಸ್ ಅಥವಾ ಬಳೆ ಕೊಟ್ಟರೆ ಅದನ್ನು ಸೇರಿಸಿ ಇಷ್ಟನ್ನು ಕೂಡ ಅದೊಂದೇ ತಟ್ಟೆಯಲ್ಲಿ ಕೊಡ್ಬೋದು, ಅಷ್ಟು ಅಗಲ ಇದೆ. ಈಗ ನಾನು ನಿಮಗೆ ತೋರಿಸೋದಲ್ವ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ಅಂದರೆ ಅದು ಕಳ್ಸೋಕ್ಕೆ ಯಾರು ಇಡ್ತಾರೆ ಅದನ್ನು ಇಟ್ಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಗೊತ್ತಾ. ಸೊ ಇದು ಅರಿಶಿನ ಕುಂಕುಮ ಬಟ್ಲುಗಳು ತುಂಬ ಅಂದರೆ ತುಂಬ ದೊಡ್ಡದಿದೆ ಗೊತ್ತಾ, ದೊಡ್ಡ ಸೈಜ್ ಇದು. ತುಂಬ ದೊಡ್ಡ ಫಂಕ್ಷನ್ಗಳಲ್ಲಿ ಬಂದವ್ರಿಗೆ ಅರಿಶಿನ ಕುಂಕುಮ ಕೊಡೋದಕ್ಕೆ ಬಳಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇದು ಬಂದು ತೇರ್ತಾ ಕೊಡೋದಕ್ಕೆ. ಇದು ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ, ಅದು ನೋಡೋದಕ್ಕೆ ತೆಳ್ಳಗೆ ಕಾಣಿಸಿದ್ರು ಗಟ್ಟಿ ಇದೆ ಅದು ಗೊತ್ತಾ. ಮತ್ತು ಇದು ತೇರ್ತಾ ಹಾಕೋದಕ್ಕೆ ಇಟ್ಕೋತೀವಲ್ಲ, ಇದು ಎಷ್ಟು ಚೆನ್ನಾಗಿದೆ ಗೊತ್ತಾ ಫ್ರೆಂಡ್ಸ್. ನಾನು ಹೇಳಿದ್ನಲ್ಲ, ನಾನು ಬೇಡ ಅಂತ ನಾನೇ ಇಲ್ಲಿ ಇಂಟ್ರೆಸ್ಟ್ ತೋರಿಸ್ತಾ ಇರಲಿಲ್ಲ, ಬಟ್ ತೊಗೊಂಡ್ಮೇಲೆ ಇವಾಗ ನನಗೆ ಓಪನ್ ಮಾಡಿ ನೋಡಿದ್ಮೇಲೆ ಅನ್ನಿಸ್ತು ಒಳ್ಳೆ ಕೆಲಸ ಮಾಡಿದೆ, ಅವ್ರ ಮಾತು ಕೇಳಿದೆ, ಒಳ್ಳೇದೇ ಆಯಿತು ತೊಗೊಂಡಿದ್ದು ಅನ್ನಿಸ್ತು. ಥ್ಯಾಂಕ್ಸ್ ಹೇಳ್ಬೇಕು ನಮ್ಮ ಫ್ರೆಂಡ್ಸ್ಗೆ ಇದರಲ್ಲಿ. ಸೊ ಇದನ್ನು ನಾನು ತೋರಿಸ್ಬೇಕು ಅಂತ ಅನ್ಕೋತಾ ಇದ್ದೆ. ಸೊ ಇದಾಗಿತ್ತು ಇದ್ರ ಕತೆ. ಇದರ ಪ್ರೈಸ್ ಜಸ್ಟ್ 1000 ರೂಪೀಸ್ ಅಷ್ಟೇ. ಬೇರೆ ಕಡೆ ಎಲ್ಲ ನೋಡಿದೆ ಈ ಥರದ್ದೆಲ್ಲ ಜರ್ಮನ್ ಸಿಲ್ವರ್ ಅಂತೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಮಾರ್ಕೆಟಿಂಗ್ ಮಾಡ್ತಿರ್ತಾರಲ್ಲ, ಅವರು 1,500 ಹೇಳ್ತಿದ್ರು. ಬಟ್ ಇದಂತೂ ನಾನು ತೊಗೊಂಡಿದ್ದು 1,000 ರೂಪಾಯಿ. ಮತ್ತು ಜರ್ಮನ್ ಸಿಲ್ವರ್ನ ಯಾರ್ದಾದ್ರೂ ಮನೆ ಗೃಹ ಪ್ರವೇಶಕ್ಕೆಲ್ಲ ಗಿಫ್ಟ್ ಕೊಡ್ಬೋದು, ಚೆನ್ನಾಗಿರುತ್ತೆ. ಆ ಗೃಹ ಪ್ರವೇಶಕ್ಕೆ, ಮದುವೆಗಳಿಗೆ ಏನಾದರೂ ಗಿಫ್ಟ್ ಕೊಡೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಕತೆ. ಇನ್ನೊಂದು ವಿಡಿಯೋ ಜೊತೆ ನಾಳೆ ಸಿಗ್ತೀನಿ. ಅದಕ್ಕೂ ಮುಂಚಿತವಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.